ಆವಾಗಲೇ ಹೇಳ್ತಾ ಇದ್ದೆ, ಅಂದರೆ ನಿಮ್ಮ ಬಗ್ಗೆ ಇವರು ಮಾಜಿ ಸ್ಪರ್ಧಿಗಳು ಬರ್ತಾರಲ್ಲ, ಹಳೆ ಕಂಟೆಸ್ಟೆಂಟ್ಗಳು, ಅವರೆಲ್ಲ ಒಬ್ಬೊಬ್ರು ಒಂದೊಂದು ಮಾತಾಡ್ತಾರೆ. ಸೊ ಪೇರೆಂಟ್ಸ್ ಏನಂದ್ರು ಅಂತ ಆ ಬಗ್ಗೆ? ಇವ್ರು ಯಾಕಾದರೂ ಒಳಗೆ ಬಂದರು ಅನ್ಸುತ್ತೆ. ಅವ್ರ ಬಾಡಿಗೆ ಅವ್ರು ಎಲಿಮಿನೇಟ್ ಆಗಿ ಹೋಗಿದ್ರು, ಅವ್ರು ಅಲ್ಲೇ ಇದ್ದಿದ್ರೆ ಚೆನ್ನಾಗಿರೋದು. ಎಲ್ಲರ ಬಗ್ಗೆ ನಾನು ಮಾತಾಡ್ತಲ್ಲ, ಒಂದು 3-4 ಜನ ನನ್ನ ಕುಗ್ಗಿಸ್ತಾರೆ. ಯಾಕೆ ಬಂದಾಗ ಹೊರಗಡೆ ನೆಗೆಟಿವ್ ಆಗಿದ್ರು ಒಂದು ಒಳ್ಳೆ ಫ್ರೆಂಡ್ ಆಗಲಿ, ಕೋ ಕಂಟೆಸ್ಟೆಂಟ್ ಆಗಲಿ ಏನು ಹೇಳ್ತಾರೆ ಅಂದರೆ, ಏನೂ ಆಗ್ತಾಯಿಲ್ಲ ಹೊರಗಡೆ, ನೀನು ಮಾಡು, ನೀನು ಚೆನ್ನಾಗಿ ಆಟಾಡ್ತಾ ಇದೆಯಾ ಆಡು, ಯಾಕಂದರೆ ಫಿನಾಲೆಗೆ ಇಷ್ಟು ಹತ್ತಿರ ಇದೆಯಾ, ಡೋಂಟ್ ಲೂಸ್ ಯೋರ್ ಕಾನ್ಫಿಡೆನ್ಸ್ ಅಂತ ಹೇಳ್ಬೋದಾಗಿತ್ತು. ಬಟ್ ಅದನ್ನು ಬೇರೆ ರೀತಿ ಹೇಳಿದಾಗ ಬೇಜಾರಾಯಿತು. ನಮ್ಮ ಅಪ್ಪ ಅಮ್ಮಂಗೂ ಬೇಜಾರಾಯಿತು, ನನ್ನ ಫ್ರೆಂಡ್ ಸರ್ಕಲ್ಗೂ ಬೇಜಾರಾಯಿತು, ನನಗೂ ಸಿಕ್ಕಾಬಡೆ ಟ್ರಾಮಟೈಸ್ ಆಯಿತು ಒಳಗಡೆ, ಯಾಕೆ ಹೆಂಗೆ ಮಾಡ್ತಾರೆ ಅಂತ. ಬಟ್ ಇಟ್ಸ್ ಓಕೆ, ಅವ್ರಗಳ ಆಟ ಅದು. ಅಂದರೆ ಏನು ಕೇಳಬೇಕು ನಾನು, ದೇ ಡೋಂಟ್ ಓಫ್ ಮಿ ಅನ್ ಎಕ್ಸ್ಪ್ಲನೇಷನ್. ಈಗ ನಾನು ಹೋಗಿ ಕೇಳಿದ್ರು ಅವ್ರ ಕಡೆಯಿಂದ ಏನು ಉತ್ತರ ಬರುತ್ತೆ. ಸೊ ಐ ಡೋಂಟ್ ಥಿಂಕ್ ನಾನು ಅವ್ರ ಮೇಲೆ ನನ್ನ ಟೈಮ್, ಎನರ್ಜಿ, ನನ್ನ ಎಮೋಷನ್ಸ್, ನನ್ನ ಫೀಲಿಂಗ್ಸ್ನ ವೇಸ್ಟ್ ಮಾಡಬೇಕು ಅಂತ ಎನಿಮೋರ್. ಬಿಕಾಸ್ ಅವರು ಕೂಡ ಕೋ ಕಂಟೆಸ್ಟೆಂಟ್ಸ್, ದೇ ಆರ್ ನಾಟ್ ಮೈ ಫ್ರೆಂಡ್ಸ್ ಅಂತ ಕ್ಲಿಯರಾಗಿ ರಿಯಲೈಸ್ ಆಯಿತು ನನಗೆ ಆ ವೀಕ್. ಓಕೆ, ಇನ್ನೊಂದು ಪ್ರಶ್ನೆ, ಯಾಕೆ ಎಲ್ಲರೂ ಹೆಣ್ಮಕ್ಳು ಮೇಲೇ ಬೊಟ್ಟು ಮಾಡಿ ತೋರಿಸ್ತಾರೆ ಅಂತ? ಬಿಕಾಸ್ ಅಫ್ಕೋರ್ಸ್ ಬೇರೆಯವ್ರ ಫ್ರೆಂಡ್ಸ್ ಇರ್ತಾರೆ. ಸ್ನೇಹಿತ್ ಫಸ್ಟ್ ಬಂದಾಗ ಇಶಾನಿ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ತಾರೆ, ಆಮೇಲೆ ನಿಮ್ಮ ಮೇಲೆ. ವೆರಿ ನೈಸ್, ವೆರಿ ನೈಸ್. ಇದು ಆ್ಯಕ್ಚುಲಿ ನನಗೂ ರಿಯಲೈಸ್ ಆಗಿರಲಿಲ್ಲ, ಬಿಕಾಸ್ ನಾನು ಆ ರೀತಿ ಯೋಚನೆ ಮಾಡಿರಲಿಲ್ಲ. ಹುಡುಗರು ಒಂದು 4-5 ಜನ ಹುಡುಗಿ ಜೊತೆ ಇದ್ರು ಅದು ಮ್ಯಾಟ್ರ್ ಆಗಲ್ಲ. ಅವ್ನ ಗುರು, ಅವ್ನ ಗಂಡಸು ಗುರು, ಅಂದರೆ ಈಸ್ ಅ ಗೈ, ಈಸ್ ಅ ಮ್ಯಾನ್, ಹಿ ಕ್ಯಾನ್ ಡೂ ವಾಟ್ ಎವರ್ ಹಿ ವಾಂಟ್ ಅಂತ. ಹುಡುಗಿರು ನಾವು ಸೆನ್ಸಿಟಿವ್, ಎಮೋಷ್ನಲ್ಲು, ಆ ರೀತಿ ಯಾಕೆ ಪೋರ್ಟ್ರೇ ಮಾಡ್ತೀರಾ ನಮ್ಮನ್ನ? ನಮ್ಗೆ ಯಾರು ಬೇಕೋ ನಾವು ಅವ್ರ ಜೊತೆ ಫ್ಲರ್ಟ್ ಮಾಡ್ತೀವಿ, ನಮ್ಗೆ ಯಾರು ಬೇಕೋ ಅವ್ರ ಜೊತೆ ಕೂತ್ಕೋತೀವಿ, ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ತೀವಿ. ಅವ್ನು ಇಷ್ಟ ಆಗಿಲ್ವಾ ಉಗಿದ್ಬಿಟ್ಟು ಸೈಡ್ಗೆ ಹಾಕ್ತೀವಿ. ಸೊ ಇದು ಈ ಸೈಡು ನಾನು ಯೋಚನೆ ಮಾಡಿರಲಿಲ್ಲ. ಪ್ರಾಬಬ್ಲಿ ಇದು ಒಂದು ಒಳ್ಳೆ ಪಾಯಿಂಟ್ ಇತ್ತು ನಾನು ಒಳಗಡೆ ಬಂದಾಗ ಕೇಳೋದಕ್ಕೆ. ಎಸ್, ಎಕ್ಸಾಕ್ಟ್ಲಿ, ವಿಮೆನ್ ಕ್ಯಾನ್ ಡೂ ವಾಟ್ ಎವರ್ ದೇ ವಾಂಟ್. ಏನು ಬೇಕಾದ್ರೂ ಮಾಡ್ಬೋದು ಒಂದು ಹೆಣ್ಣು. ಆ್ಯಂಡ್ ಶಿ ಇಸ್ ನಾಟ್ ಆನ್ಸರಬಲ್. ಅವ್ರ ಅಪ್ಪ ಅಮ್ಮಂಗೆ, ಅವ್ರ ಹೆತ್ತೋರಿಗೆ ಬಿಟ್ಟು ಅವಳು ಬೇರೆ ಯಾರಿಗೂ ಆನ್ಸರಬಲ್ ಅಲ್ಲ. ಆ್ಯಂಡ್ ಇವ್ರುಗಳು ಉರ್ಕೊಂಡ್ರು ಅದಕ್ಕೂ ಅವ್ರಿಗೂ ಆನ್ಸರಬಲ್ ಅಲ್ಲ ಅವಳು. ನಾನು ಆ್ಯಕ್ಚುಲಿ ಅಷ್ಟೊಂದು ಅವರೆಲ್ಲ ಕುಗ್ಗಿಸೋಕ್ಕೆ ಟ್ರೈ ಮಾಡಿದಾಗ ನಾನು ಅಷ್ಟೊಂದು ತಲೆಗೆ ತೊಗೊಂಡು ರಿಯಾಕ್ಟ್ ಮಾಡಬಾರ್ದಾಗಿತ್ತು. ಬಟ್ ಆ್ಯಸ್ ಐ ಸೆಡ್, ಆ ಮನೇಲಿ ಯಾರಾದರೂ ಮಾತಾಡೋದೇ ದೊಡ್ಡ ವಿಷಯ ಆಗಿರುತ್ತೆ. ಅದೊಂದೇ ನಮಗೆ, ಅದನ್ನೇ ನಾವು ಓವರ್ ಥಿಂಕ್ ಮಾಡ್ತಾ ಇರ್ತೀವಿ. ಯಾ.